ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋದಲ್ಲಿ ಫುಲ್ ಡೇ ಡಯಟ್ ಹೇಗೆಲ್ಲ ಮಾಡಿದೆ, ಏನು ನೆನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ. ಸೊ ಒಳ್ಳೆ ರಿಸಲ್ಟ್ ಸಿಕ್ಕಿದೆಯಾ ಇಲ್ವಾ ನೋಡೋಣ ಬನ್ನಿ. ಸೊ ಇವತ್ತಿನ ಬ್ಲಾಗು ಡಯಟು ಎಲ್ಲ ಚೆನ್ನಾಗಿದೆ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಇನ್ನು ತೇಜು ಸ್ಕೂಲಲ್ಲಿ ಬ್ಲೂ ಡೇ ಅಂತ ಇತ್ತು. ಇದು ಆಲ್ರೆಡಿ 2-3 ಡೇಸ್ ಆಯಿತು ವೀಡಿಯೋ ಮಾಡಿಟ್ಕೊಂಡಿದ್ದೆ ಇದೆ. ಆ ಬೇಜಾರಲ್ಲಿ ಹಾಕೋಕ್ಕೆ ಆಗಿಲ್ಲ, ಹಾಗೆ ಹೀಗೆ ಅಂತ. ಬಟ್ ಇದು ಮಾಡಿ ಕಳಿಸಿದ್ದೆ, ಚೆನ್ನಾಗಿತ್ತು ಅಂತ ಕೂಡ ಹೇಳಿದ್ರು. ಇನ್ನು ಇವತ್ತಿನ ವೆಯ್ಟ್ ನೋಡೋದಾದರೆ 72.400. ನಿನ್ನೆ ನನ್ನ ವೆಯ್ಟ್ ಇದ್ದಿದ್ದು 73.50 ಇತ್ತಲ್ವ. ಸೊ ನಿನ್ನೆಗೂ ಇವತ್ತಿಗೂ 650 ಗ್ರಾಮ್ ಅನ್ನೋದು ಕಡಿಮೆ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದೆ ನಿನ್ನೆ. ಇವತ್ತು ಕೂಡ ಚೆನ್ನಾಗಿ ಮಾಡಿದ್ದೀನಿ. ಸ್ವಲ್ಪ ಟೆನ್ಷನು, ಸ್ಟಿಚಿಂಗ್ದು ಅರೆ ಬರೆ ಅಂತ ತುಂಬ ಇಲ್ಲಿ 10-10:30ವರೆಗೂ ಹೊಲ್ದಿದ್ದೀನಿ ಇವತ್ತು. ಬೆಳಗ್ಗೆಯಿಂದ ಏನು ಕೂತಿರಲಿಲ್ಲ, ಮಧ್ಯಾಹ್ನ ಕೂತಿದ್ದೆ. ಬಟ್ ಒಂಥರ ಟೆನ್ಷನ್ ಆಗೇ ಇತ್ತು ಸ್ವಲ್ಪ ಮೈಂಡು. ಸೊ ಹಾಗಾಗಿ ನಾಳೆ ಇಷ್ಟೇ ಇರುತ್ತಾ, ಇಲ್ಲ ನೋಡೋಣ, ಕಮ್ಮಿನೂ ಆಗ್ಬೋದು, ಇಲ್ಲ ಅಷ್ಟೇನೂ ಇರ್ಬೋದು. ಒಂದು 100-200 ಗ್ರಾಮ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ನಾನು ಹಂಗೆ ಅಂದ್ಕೊಂಡಿದ್ದೀನಿ ಅಷ್ಟೇ. ನೋಡೋಣ, ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಕ್ಯಾಲೋರಿ ಡೆಫಿಸಿಟಲ್ಲೇ ಇದ್ದೀನಿ, ಚೆನ್ನಾಗಿ ಇದು ಮಾಡಿದ್ದೀನಿ. ಸೊ ಇನ್ನು ಮಕ್ಕಳಿಗೆ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಉಪ್ಪಿಟ್ಟಾದರೆ 1 ಟೈಮಿಗೆ ಮಾಡು, 2 ಟೈಮ್ಗೂ ಬೇಡ ಅಂತಂದರು. ಸೊ ಹಾಗಾಗಿ ನನ್ನ ಹಸ್ಬೆಂಡು ಅದೇ ಹೇಳಿದರು. ಸೊ ಹೆಂಗೆ 2 ಟೈಮ್ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ಮತ್ತು ಮಧ್ಯಾಹ್ನ ಎಲ್ಲರಿಗೂ ಬಾಕ್ಸ್ಗೆ ಮೊಸರನ್ನ ಮಾಡಿದ್ದೆ ಸ್ನೇಹಿತರೆ. ಇನ್ನು ನಾನಿವತ್ತು ಮೊಟ್ಟೆ ಬೇಯಿಸಿದ್ನಲ್ವ, ಆ್ಯಸ್ ಯೂಶ್ವಲ್ ಮಂಗಳವಾರ ಬುಧವಾರ ಇದ್ದೇ ಇರುತ್ತೆ. ಮೊಟ್ಟೆನ ತಿನ್ಕೊಬಿಡೋಣ ಬ್ರೇಕ್ಫಾಸ್ಟ್ಗೆ, ಆಮೇಲೆ ಮಧ್ಯಾಹ್ನಕ್ಕೆ ಏನಾದರೂ ಚಪಾತಿನೋ ಏನಾದರೂ ಮಾಡ್ಕೊಳ್ಳೋಣ ಅಂತಲೇ ನಾನು ಕೂಡ ಅಂದ್ಕೊಂಡಿದ್ದಿದ್ದೆ. ಬಟ್ ಅಲ್ಲಿ ಫ್ರೆಂಡ್ ಬಂದುಬಿಟ್ಟು, ಅಪ್ಪು ಇಲ್ಲ ಬಾಬಾ, ನಾನು ಮಿಲೆಟ್ಸ್ ದೋಸೆ ಮಾಡಿದ್ದೀನಿ, ನೀನು ಅಲ್ಲೇ ತಿನ್ನಿವಂತೆ ಬಾಬಾ ಅಂತ ಕರೆದ್ರು. ಸೊ ನಾನು ಅವ್ರ ಮನೆಗೆ ಹೋಗಿ ಮಿಲೆಟ್ಸ್ ದೋಸೆ ಎಲ್ಲ ತಿಂದು ಬ್ಲೌಸೆಲ್ಲ ತೊಗೊಂಡೋಗಿದ್ದೆ. ಅಲ್ಲೇ ಕಟ್ ಮಾಡಿಕೊಂಡು ಬಂದು ಕೂತ್ಕೊಂಡು ಹೊಲಿದೆ ಸ್ನೇಹಿತರೆ. ಚೆನ್ನಾಗಿ ಇವತ್ತು ಸ್ಟಿಚಿಂಗ್ ಅಂತೂ ಸೂಪರಾಗಿ ಹೋಗಿದೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಟೆನ್ಷನ್ನು, ಸ್ಟ್ರೆಸ್ ಒಂಥರ ಆಗೋಗ್ಬಿಟ್ಟಿತ್ತು. ಸೊ ಒಂಥರ ಅದೊಂದು ಬೇಜಾರಾಗಿತ್ತು. ಯಾಕೋ ಟೈಮೇ ಸರಿ ಇಲ್ಲ ಅನ್ನೋ ಥರನೇ ಇದೆ ಸ್ನೇಹಿತರೆ. ಏನಾದರೂ ಸ್ಟಾರ್ಟ್ ಮಾಡೋಕ್ಕೆ ಹೋದರೆ ಏನಾದರೂ ಒಂದಾಗೋದು, ಆ ಥರ ಈ ಥರ. ಒಂದು ಸ್ಯಾರಿ ಬೇರೆ ಡ್ಯಾಮೇಜ್ ಆಗಿಬಿಟ್ಟಿದೆ. ಸೊ ಅದು ಫಾಲ್ಸ್ ಹಾಕಿದ್ಮೇಲೆ ನೋಡೋದು. ನನಗೇನು ಭಯ ಅಂತಂದರೆ, ನಾನು ಫಸ್ಟೇ ನೋಡಿದ್ದಿದ್ರೆ ಎತ್ತಿಕ್ಬಿಟ್ಟಿದ್ದಿದ್ರೆ ಈ ಬಾಧೆ ಎಲ್ಲ ಇರ್ತಾ ಇರಲಿಲ್ವಲ್ಲ ಅಂತ. ಸೊ ಎಲ್ಲೋ ಒಂದು ಕಡೆ ಅದು ನನ್ನ ಕೈಯಿಂದನೇ ಆಯಿತಾ, ಇಲ್ಲ ಅದು ಫಸ್ಟೇ ಆಗಿತ್ತಾ, ಕನ್ಫ್ಯೂಷನು. ಅದನ್ನು ಸರಿ ಮಾಡಿದ್ದೀನಿ. ಬಟ್ ನಾಳೆ ಕಸ್ಟಮರ್ ನೋಡಿ ಏನು ಇದು ಮಾಡ್ತಾರೋ ಅದೊಂದೇ ಭಯ, ಡವ ಅಂತ ಇದೆ. ಸೊ ಅದೊಂದು ಟೆನ್ಷನ್ನಲ್ಲಿದ್ದೀನಿ ಸ್ನೇಹಿತರೆ. ತುಂಬ ಬೇಜಾರಾಗ್ಬಿಡ್ತು. ಫುಲ್ ಡೇ ನನಗೆ ಅದೇ ಒಂದು 3 ಬ್ಲೌಸೇನೋ ಹೊಲ್ದಿದ್ದೆ. ಅದಾದಮೇಲೆ ಇನ್ನೊಂದು 1-2 ಇತ್ತು. ಸೊ ಆವಾಗ ನೋಡಿದ್ನ ಡೇ ಫುಲ್ ಮಾಡಿದ್ದೆಲ್ಲ ನನಗೆ ಇದಾಗೋಯ್ತು. ಇನ್ನು ಅಲ್ಲೋಗಿದ್ದೆ, ಅದೇ ಮಿಲೆಟ್ ದೋಸೆ ವಿತ್ ಸೋರೆಕಾಯಿ ಬೇಳೆ ಹಾಕಿದ್ದಂಥ ಸಾಂಬಾರು, ಚಟ್ನಿ ಜೊತೆಗೆ 1-2 ದೋಸೆ ತಿಂದೆ ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು ಕೂಡ. ಅಲ್ಲಿಂದ ಬಂದಿದ್ದೆ, ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ ಬಂದಿದ್ದೆ, ನನಗೇನು ಹೊಟ್ಟೆ ಹಸಿವು ಆಗಿರಲಿಲ್ಲ. ಅದು ಇದು ಅಂದ್ಕೊಂಡು ಸರಿ ಅಂತ ಇದು ಮಾಡಿಕೊಂಡೆ. ಆ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಕಾಫಿ ಕುಡಿದೆ. ನಾನು ಅಪರ್ಣ ಇಬ್ಬರು ಸೇರಿಕೊಂಡು ಬ್ಲ್ಯಾಕ್ ಕಾಫಿ ಒಂದು ಕುಡಿದ್ವಿ. ಸೊ ಅದಾದಮೇಲೆ ಒಂದು ಅಷ್ಟೇ ತಂಬಿಟ್ಟೇನೋ ಇಟ್ಟಿದ್ರು, ಒಂದು ಸ್ವಲ್ಪ ಸ್ವೀಟು. ಸೊ ಅದೊಂದು ಸ್ವಲ್ಪ ತಿಂದೆ ಸ್ನೇಹಿತರೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಆಮೇಲೆ ಮನೆಗೆ ಬಂದಿದ್ದೆ. ಹೊಟ್ಟೆ ಹಸಿವಿನ ಜಾಸ್ತಿ ಹಸ್ವಾಗ್ತಾ ಇರಲಿಲ್ಲ. ಆದರೂ ಊಟ ಟೈಮ್ಗೆ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು 2 ಮೊಟ್ಟೆ, 3 ಮೊಟ್ಟೆ ತಿನ್ನಬೇಕಿತ್ತು, ನನಗೆ ತಿನ್ನೋಕ್ಕಾಗಲ್ವಲ್ಲ. ಸೊ 3 ಮೊಟ್ಟೆ ಹತ್ರ 2 ಮೊಟ್ಟೆ, 1.5 ಅಷ್ಟು ಚೇಪೆಕಾಯಿ. ತೇಜುಮ್ಮ ನನಗೆ ಕೊಡಮ್ಮ 2 ಪೀಸು ಅಂತಂದು. ಸೊ ಹಾಗಾಗಿ ಅವಳಿಗೊಂದು 2 ಪೀಸು, ಅಂದರೆ 1.5 ಚೇಪೆಕಾಯಿ ನಾನು ತೊಗೊಂಡೆ, 2 ಮೊಟ್ಟೆ ತೊಗೊಂಡೆ. ಸೊ ಮಧ್ಯಾಹ್ನ ಊಟ ಅದೇ ಸ್ನೇಹಿತರೆ. ಅದಾದಮೇಲೆ ತೇಜು ಒಂದು ಸ್ವಲ್ಪ ಬ್ರೆಡ್ಡು ಪೀನಟ್ ಬಟರ್ ಹಾಕ್ಕೊಂಡು ತಿಂತಾಯಿದ್ಲು. ಅದೊಂದು 1/2 ಪೀಸ್ ಕೊಟ್ಟಳು, ಅದೊಂದು ತಿಂದೆ. ಮಧ್ಯಾಹ್ನಕ್ಕೆ ನೈಟಿಗೆ ಒಂದು 300 ಗ್ರಾಮ್ಸ್ ಆಫ್ ಪಪ್ಪಾಯ ತೊಗೊಂಡು ಡೇ ಡಯಟ್ ಅಂತೂ ಮುಗಿಸಿದ್ದೀನಿಪ್ಪ. ಅಷ್ಟೇ ತಿಂದಿದ್ದು. ಯಾಕೋ ಈ ಟೆನ್ಷನಲ್ಲಿ ಒಂಥರ ಆಗ್ಬಿಡುತ್ತೆ ಮೈಂಡೇ ಓಡ್ತಾ ಇಲ್ಲ ನನಗೆ. ನಾನು ಯಾವತ್ತೂ ಈ ಥರ ಮಾಡಿರಲಿಲ್ಲ. ಬಟ್ ಅದು ನನ್ನಿಂದ ಆಗಿಲ್ಲ ಅಂತ ನನ್ನ ಒಂದಿದು 2 ಕಡೆ ಅದು ಒಂಥರ ಕಟ್ಟಾಗಿದ್ದಂಗೆ ಆಗಿದೆ. ಅದು ನೋಡಬೇಕು, ನಾಳೆ ಕಸ್ಟಮರ್ ನೋಡಿಬಿಟ್ಟು ಏನು ಇದು ಮಾಡ್ತಾರೋ ಏನೋ, ಅದೊಂದು ಭಯ ಆಗ್ಬಿಟ್ಟಿದೆ. ದೇವರಿದ್ದಾನೆ, ಕೈ ಬಿಡಲ್ಲ ಅನ್ನೋ ಹೋಪಲ್ಲೇ ಮಾಡ್ತಾ ಇದ್ದೀನಿ. ನೋಡೋಣ. ಇನ್ನು ಮಧ್ಯಾಹ್ನ ಊಟ ಇದು. ಸಾಯಂಕಾಲಕ್ಕೆ ಒಂದು 300-350 ಗ್ರಾಮ್ಸ್ ಆಫ್ ಪಪ್ಪಾಯ ತೊಗೊಂಡು
ಮುಗಿಸಿದ್ದೀನಿ ಸ್ನೇಹಿತರೆ. ಅದೆಲ್ಲ ನನಗೆ ಇನ್ನೂ ನೀಟಾಗಿ ಮಾಡೋಣ ಅಂದ್ಕೊಂಡೇ ಇದ್ದೆ. ಬಟ್ ಎಲ್ಲಿ ಏನಾದರೂ ಒಂದು ನನಗಿದೇ ಬೇಜಾರು. ಯಾವಾಗಾದರೂ ಏನಾದರೂ ಮಾಡೋಣ ಅಂದ್ಕೊಂಡ್ರೆ ಏನಾದರೂ ಒಂದು ಅಡೆತಡೆ ಆಗ್ತಾನೇ ಇರುತ್ತೆ. ಅದೊಂದು ಬೇಜಾರಪ್ಪ, ಇನ್ನೇನಿಲ್ಲ. ಅದಕ್ಕೆ ಸಿಂಪಲ್ಲಾಗಿದೆ ವ್ಲಾಗು, ದಯವಿಟ್ಟು ಬೈಕೋಬೇಡಿ. ನಾಳೆ ವೆಯ್ಟ್ ನೋಡೋಣ. ನಾಳೆಯಿಂದ ನಾನು ಹಂಗಂತ ಎರ್ರಬ್ಬರಿ ಏನೂ ತಿಂದಿಲ್ಲ. ನಾರ್ಮಲಾಗಿ ಮನೆ ಫುಡ್ಡೇ ಹೊಟ್ಟೆ ತುಂಬ ತಿಂದಿದ್ದೀನಿ. ಕ್ಯಾಲೋರಿ ಡೆಫಿಸಿಟಲ್ಲಿದ್ದೀನಿ ಅಂದ್ಕೊಂಡಿದ್ದೀನಿ. ಆಗಿದೆ. ನೋಡೋಣ ನಾಳಿನ ರಿಸಲ್ಟ್ ಹೇಗೆ ಬರುತ್ತೆ ಏನು ಅಂತ. ಇಷ್ಟು ಮಾತ್ರನೇ ಇವತ್ತು ನಾನು ಮಾಡೋಕ್ಕಾಗಿದ್ದು. ಮೈಂಡ್ ಬೇರೆ ಒಂದು ಹೆಂಗೋಯ್ತು. ಇನ್ನು ನಾಳೆ ಕೂಡ ಅದೇ ಹೇಳಿಲ್ವಾ, ಈ ವಾರ ಶನಿವಾರ ತಿರುಪತಿಗೆ ಹೋಗೋಷ್ಟರೊಳಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟಿಚಿಂಗ್ ಮುಗಿಸ್ಕೋಬೇಕು. ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಸ್ವಲ್ಪ ಬ್ಯುಸಿನೇ ಅಲ್ವಾ ಸ್ಟಿಚಿಂಗ್ ಇದ್ದರೆ. ಅದ್ರ ಜೊತೆಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ಡಯಟ್ ಅನ್ನೋದು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೇ ಸ್ನೇಹಿತರೆ, ಪಪ್ಪಾಯ ತಿಂದು ಡೇ ಡಯಟು ಫುಲ್ ಅಂತೂ ಮಾಡಿದ್ದೀನಿ. ನಾಳೆ ರಿಸಲ್ಟ್ ಜೊತೆಗೆ, ನಾಳೆ ಫುಲ್ ಡೇ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್.